Hello everyone, welcome to Sunmaya classes. Let us see question number 67 of chapter Force and Laws of Motion. What are the effects of the following on inertia of a body? Body inertia ಮೇಲೆ ಏನೇನ್ ಇಫೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಒಂದನೇದು, ಇಫ್ ಫೋರ್ಸ್ ಈಸ್ ಡಬಲ್ಡ್, ಫೋರ್ಸ್ ಡಬಲ್ ಆಯ್ತು ಅಂದ್ರೆ ವಾಟ್ ಆರ್ ದ ಇಫೆಕ್ಟ್ಸ್? ಫೋರ್ಸ್ ಡಬಲ್ ಆದ್ರೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ನೋ ಎಫೆಕ್ಟ್. ಯಾಕೆ? ಇನರ್ಷಿಯಾ ಡಿಪೆಂಡ್ಸ್ ಓನ್ಲಿ ಆನ್ ಮಾಸ್ ಆಫ್ ದ ಬಾಡಿ. ಇನರ್ಷಿಯಾ ಮಾಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ಶೇಪ್ ಯಾವುದೇ ಇರ್ಲಿ ಡಿಪೆಂಡ್ ಆಗಿರೋದಿಲ್ಲ. ಫೋರ್ಸ್ ಏನೇ ಡಬಲ್ ಆಗ್ಲಿ ಟ್ರಿಪಲ್ ಆಗ್ಲಿ ಏನು ಅಫೆಕ್ಟ್ ಆಗೋದಿಲ್ಲ. ಸೊ ನೋ ಇಫೆಕ್ಟ್. ಡೆನ್ಸಿಟಿ ಈಸ್ ಹಾಫ್. ಓಕೆ, ಡೆನ್ಸಿಟಿ ಏನಿದೆ ಹಾಫ್ ಮಾಡಿದ್ದಾರೆ. ಎಷ್ಟೋ ಒಂದು ಡೆನ್ಸಿಟಿ ಡಿ ಇತ್ತು, ಡೆನ್ಸಿಟಿಯನ್ನ ಹಾಫ್ ಮಾಡಿದ್ರೆ ಏನಾಗುತ್ತೆ? ಇಫ್ ವಾಲ್ಯೂಮ್ ರಿಮೇನ್ಸ್ ದ ಸೇಮ್, ಅವರು ವಾಲ್ಯೂಮ್ ಏನು ಚೇಂಜ್ ಆಗಿದೆ ಅನ್ನೋದು ಕೊಟ್ಟಿಲ್ಲ, ಸೊ ಡೆನ್ಸಿಟಿ ಚೇಂಜ್ ಮಾಡಿದ್ದಾರೆ ಅಂದ್ರೆ ಇಫ್ ವಾಲ್ಯೂಮ್ ರಿಮೇನ್ಸ್ ಸೇಮ್ ಅಂಡ್ ಡೆನ್ಸಿಟಿ ಬಿಕಮ್ಸ್ ಹಾಫ್, ಮಾಸ್ ಬಿಕಮ್ಸ್ ಹಾಫ್, therefore inertia becomes half. ಮಾಸ್ ಏನಾಗುತ್ತೆ? ಹಾಫ್ ಆಗುತ್ತೆ. ಸೊ ಇನರ್ಷಿಯಾ ಕೂಡ ಹಾಫ್ ಆಗುತ್ತೆ. ಯಾಕೆ? ವಿ ನೋ ದಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸರಿ, ಈಗ ಡೆನ್ಸಿಟಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ? D/2 ಮಾಡಿದ್ದಾರೆ. ವಾಲ್ಯೂಮ್ ಆಸ್ ಇಟ್ ಈಸ್ ಇದೆ. ಎಂ ಏನಾಗುತ್ತೆ? ಮಾಸ್ ಏನಾಗುತ್ತೆ? ಆ ಟೈಮಲ್ಲಿ ಮಾಸ್ ಕೂಡ ಹಾಫ್ ಆಗುತ್ತಾ? ವಾಲ್ಯೂಮ್ ಸೇಮ್ ಇರಬೇಕು ಅಂದ್ರೆ ಮಾಸ್ ಏನಾಗಬೇಕು? m/2 ಆಗಬೇಕು. ಅವಾಗ ಮಾತ್ರ ವಾಲ್ಯೂಮ್ ಫಸ್ಟ್ ಕೇಸ್ ಮತ್ತೆ ಸೆಕೆಂಡ್ ಕೇಸ್ ಅಲ್ಲಿ ಈಕ್ವಲ್ ಆಗಿರುತ್ತೆ. therefore ಇನರ್ಷಿಯಾ ಏನಾಗುತ್ತೆ? ಮಾಸ್ ಹಾಫ್ ಆಯ್ತಲ್ಲ, ಆ ರೀಸನ್ಗೆ ಏನಾಗುತ್ತೆ? ಇನರ್ಷಿಯಾ ಕೂಡ ಹಾಫ್ ಆಗುತ್ತೆ. ಇಫ್ ವಾಲ್ಯೂಮ್ ಇಸ್ ರೆಡ್ಯೂಸ್ ಟು 1/3, ಅವಾಗ ಇಫ್ ಡೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್, ಮಾಸ್ ಬಿಕಮ್ಸ್ 1/3, ಸೊ ಇನರ್ಷಿಯಾ ಬಿಕಮ್ಸ್ 1/3. ಇಲ್ಲಿ ಡೆನ್ಸಿಟಿ ಕಾನ್ಸ್ಟೆಂಟ್ ಇದೆ, ಬಟ್ ವಾಲ್ಯೂಮ್ ಏನಾಗ್ತಾ ಇದೆ? 1/3 ಆಗ್ತಾ ಇದೆ. ಆ ಟೈಮಲ್ಲಿ ಡೆನ್ಸಿಟಿಯನ್ನ ಕಾನ್ಸ್ಟೆಂಟ್ ಇರ್ಲಿಕ್ಕೆ ಮಾಸ್ ಕೂಡ 1/3 ಆಗಬೇಕು. ಸೊ ಮಾಸ್ ಬಿಕಮ್ಸ್ 1/3, ಸೊ ಇನರ್ಷಿಯಾ ಬಿಕಮ್ಸ್ 1/3. ಇನರ್ಷಿಯಾ ಏನಾಗುತ್ತೆ? 1/3 ಆಗುತ್ತೆ. ನೋಡಿ, ಇದೆಲ್ಲ ಮೂರು ಕೇಸಲ್ಲೂ ಮಾಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದು. ಮಾಸಿಗೆ ರಿಲೇಟ್ ಆಗಿದ್ರೆ ಮಾತ್ರ ಅದು ಇನರ್ಷಿಯಾ ಚೇಂಜ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಅದೇ ಓಕೆ, ಥ್ಯಾಂಕ್ ಯು.